ಡ್ರಗ್ಸ್ ಜಾಲ ಹಬ್ತಾ ಇರೋ ಬಗ್ಗೆ ಸರ್ಕಾರ ಫುಲ್ ಅಲರ್ಟ್ ಆಗಿದೆ. ಡ್ರಗ್ಸ್ ಜಾಲದ ಬೇರುಗಳನ್ನೇ ಕತ್ತರಿಸೋಕೆ ಟಾಸ್ಕ್ ಫೋರ್ಸ್ ರಚನೆಯಾಗಿದೆ. ಗೃಹ ಸಚಿವರ ನೇತೃತ್ವದಲ್ಲಿ ಹೊಸ ಟಾಸ್ಕ್ ಫೋರ್ಸ್ ನ ರಚನೆ ಮಾಡಲಾಗಿದೆ. ಸಭೆಗಳನ್ನ ನಡೆಸಿ ಕಾರ್ಯತಂತ್ರವನ್ನ ರೂಪಿಸೋಕೆ ಸಿಎಂ ಸೂಚನೆಯನ್ನ ನೀಡಿದ್ದಾರೆ. ಕಾನೂನು ತಿದ್ದುಪಡಿಗೆ ಕ್ರಮವನ್ನ ಕೈಗೊಳ್ಳಲಾಗುತ್ತೆ ಅಂತಾನೂ ಸಿಎಂ ತಿಳಿಸಿದ್ದಾರೆ. ಪೆಡ್ಲರ್ಗಳಿಗೆ ಜೀವಾವಧಿ ಶಿಕ್ಷೆ ನೀಡುವಂತೆ ಕಾನೂನನ್ನ ತಿದ್ದುಪಡಿ ಮಾಡಲಾಗುತ್ತೆ. ಸ್ಟೂಡೆಂಟ್ ಪೊಲೀಸ್ ಸ್ಪೆಷಲ್ ಕೋರ್ಟ್ ರಚಿಸೋಕು ಕೂಡ ತೀರ್ಮಾನವನ್ನ ಮಾಡಿದ್ದೇವೆ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ವಿದ್ಯಾರ್ಥಿಗಳು ಮೇಲೆ ದುಷ್ಪರಿಣಾಮ ಬೀರ್ತದೆ, ಯುವಕರ ಮೇಲೆ ಪರಿಣಾಮ ಬೀರ್ತದೆ. ಆಮೇಲೆ ಇತ್ತೀಚಿನ ವರದಿಗಳು ನಾವು ನೋಡಿದಾಗ ಕೆಲವರು ಡ್ರಗ್ಸ್ನ ಇದರಲ್ಲಿ ನಿಶೆ ಬಂದು ಕ್ರಿಮಿನಲ್ ಆಕ್ಟಿವಿಟೀಸು ಹೆಚ್ಚಾಗಿರ್ತಕ್ಕಂಥದ್ದನ್ನು ಕೂಡ ಕಾಣ್ತಾ ಇದ್ದೀವಿ. ನಿಶೆನಲ್ಲಿ ಚಾಕು ಹಾಕ್ಬಿಡೋದು, ಕಳ್ತನ ಮಾಡಿಬಿಡೋದು ಅಥವಾ ಇನ್ಯಾವುದೋ ಕ್ರಿಮಿನಲ್ ಆಕ್ಟಿವಿಟಿ ಮಾಡೋದು, ಈ ಥರದವೆಲ್ಲ ನೋಡ್ತಾ ಇದ್ದೀವಿ. ಸೊ ಅದಕ್ಕೆ ಟಾಸ್ಕ್ ಫೋರ್ಸ್ನ ಹೋಮ್ ಮಿನಿಸ್ಟರ್ನೇ ಮಾಡಿದ್ದೀವಿ. ಹೋಮ್ ಮಿನಿಸ್ಟ್ರು ಆಗಿಂದಾಗಿ ಸಭೆ ಮಾಡಿ, ಮೇಲಿನ ಮೇಲೆ ಸಭೆ ಮಾಡಿ ಇದಕ್ಕೆಲ್ಲ ಅದಕ್ಕೆ ಹೆಲ್ತ್ ಮಿನಿಸ್ಟ್ರು ಓಪಿಯಾಯ್ಡ್ಸ್ ಎಲ್ಲ ಮಾರಾಟ ಆಗತ್ತಲ್ಲ, ಯಾವ ತರ ಈಗ ಪ್ರಿಸ್ಕ್ರಿಪ್ಷನ್ 90% ಮೆಡಿಕಲ್ ಶಾಪ್ಗಳಲ್ಲಿ ಕೆಮ್ಮಿನ ಈಗ ತಮ್ಗೆ ಗೊತ್ತಿರಬಹುದು, ಹೋದ ತಿಂಗಳು ನಾವು ಡ್ರೈವ್ ಮಾಡಿ 25 ಮೆಡಿಕಲ್ ಶಾಪ್ಸ್ ನಾವು ಲೈಸೆನ್ಸ್ ರದ್ದು ಮಾಡೋದು. ಈ ತರ ಅನಧಿಕೃತವಾಗಿ ಮಾರಾಟ ಮಾಡ್ತಾ ಇದ್ರು. ಈಗ ದಿ ಟಾಸ್ಕ್ ಫೋರ್ಸ್ ಆಲ್ ದೀಸ್ ಥಿಂಗ್ಸ್ ಅಲ್ಲಿ ಅದಕ್ಕೆ ಹೆಲ್ತ್ ಮಿನಿಸ್ಟ್ರು ಇರ್ತಾರೆ, ಹೆಲ್ತ್ ಸೆಕ್ರೆಟರಿನೂ ಇರ್ತಾರೆ. ಇವೆಲ್ಲ ಮಾರಾಟ ಮಾಡ್ತಾರಲ್ಲ ಅವ್ರ ಮೇಲೆ ಏನೇನು ಕ್ರಮ ತಗೋಬೇಕು ಅನ್ನೋದೆಲ್ಲ ಕಾಲೇಜಿನ ಮುಖ್ಯಸ್ಥರಿಗೆ ಒಂದು ಸೂಚನೆ ಕೊಡ್ಬೋದು ಸರ್. ಇದ್ರ ಬಗ್ಗೆ ಒಂದು ಅಲ್ಲಿ ಎಚ್ಚರಿಕೆ ಜಾಗೃತಿ ಮೂಡಿಸಿ ಅಂತ ಎಲ್ಲ ಕಾಲೇಜ್ ಮುಖ್ಯಸ್ಥರುಗಳಿಗೆ ಅವೇರ್ನೆಸ್ ಅಂತ ಹೇಳಿದ್ರು. ಅದಕ್ಕೆ ಅವೇರ್ನೆಸ್ ಕಾಲೇಜ್ ಅವ್ರನ್ನ ಹಿಂದೆ ಮಾಡ್ಕೊಂಡಿದ್ದೀವಿ. ತಿದ್ದುಪಡಿ ಮಾಡ್ಬೇಕಾದ್ರೆ ಮಾಡ್ತೀವಿ, ಇಲ್ಲ ಹೊಸ ಕಾನೂನು ಮಾಡ್ಬೇಕಾದ್ರೆ ಮಾಡ್ತೀವಿ. ಮತ್ತೆ ಬೇಯ್ಲು ಸಿಕ್ಕಬಾರ್ದು, ನಾನ್ ಬೇಲಬಲ್ ಅಫೆನ್ಸ್ಗಳು ಮಾಡಬೇಕು. ಕನಿಷ್ಠ 10 ವರ್ಷ ಕನಿಷ್ಠ ಪನಿಷ್ಮೆಂಟು, ಮ್ಯಾಕ್ಸಿಮಮ್ ಲೈಫ್ ಇಂಪ್ರಿಸನ್ಮೆಂಟ್. ಎಲ್ರಿಗೂ ಅದಕ್ಕೆ ಸಪ್ಲೈ ಮಾಡೋರಿಗೆ, ಕನ್ಸ್ಯೂಮ್ ಮಾಡೋರಿಗೆ, ಅದಕ್ಕೆ ಮಿನಿಮಮ್ 10 years imprisonment and maximum life imprisonment. ಅದಕ್ಕೆ ಅದು ಡಿಪೆಂಡಿಂಗ್ ಅಪಾನ್ ದಿ ಅಫೆನ್ಸ್. ಅದನ್ನು ಮಾಡಬೇಕು ಅಂತ ಇವತ್ತು ಯೋಚನೆ ಮಾಡಿದ್ದೀವಿ, ತೀರ್ಮಾನ ಮಾಡಿದ್ದೀವಿ. ಆಮೇಲೆ ಈ ಸ್ಟೂಡೆಂಟ್ ಪೊಲೀಸ್ ಇದೆಯಲ್ಲ, NCC, NSS, ಈ ಥರದ್ದು ಸ್ಟೂಡೆಂಟ್ ಪೊಲೀಸ್ ಮಾಡಬೇಕು ಅಂತ ಮಾಡಿದ್ದೀವಿ. ಆಮೇಲೆ ಈ ರೆಸಿಡೆನ್ಸ್ ಅಸೋಸಿಯೇಷನ್ಗಳಿದಾವಲ್ಲ ಅವನ್ನ ಸ್ಟ್ರೆಂಥನ್ ಮಾಡಬೇಕು ಅಂತ ಮಾಡಿದ್ದೀವಿ. NGOಗಳು ಇವನ್ನ ಅವರೆಲ್ಲ ಇನ್ವಾಲ್ವ್ ಮಾಡಿ ಅವನ್ನ ಸ್ಟ್ರೆಂಥನ್ ಮಾಡಬೇಕು ಅಂತ ಮಾಡಿದ್ದೀವಿ. ಆಮೇಲೆ ಸ್ಪೆಷಲ್ ಕೋರ್ಟ್ ಮಾಡಲಿಕ್ಕೆ ಸ್ಪೆಷಲ್ ಕೋರ್ಟ್ಗಳು, ಆಮೇಲೆ ರಿಹ್ಯಾಬಿಟೇಷನ್ ಸೆಂಟರ್ಗಳು ಈಗಾಗಲೇ ಇದಾವೆ. ಅವನ್ನೆಲ್ಲ ಅಡಿಕ್ಷನ್ ರಿಹ್ಯಾಬಿಟೇಷನ್ ಸೆಂಟರ್ಗಳೆಲ್ಲ ಇದಾವೆ.
ಕನಿಷ್ಠ ಈ ಸ್ಟೇಟ್ ಲೆವೆಲ್ ಕಮಿಟಿಗಳಿದಾವಲ್ಲ ಅವು ಒಂದು ತಿಂಗಳಿಗೊಮ್ಮೆ ಯಾರು ಮೀಟಿಂಗ್ ಮಾಡಬೇಕು, ಡಿಸ್ಟ್ರಿಕ್ಟ್ ಲೆವೆಲ್ ಕಮಿಟಿಗಳು ಒಂದು ತಿಂಗಳಿಗೊಮ್ಮೆ ಮಾಡಬೇಕು ಅಂತೇಳಿ ಆದೇಶ ಹೊರಡಿಸ್ತೀವಿ. ಸೊ ಈ ಡ್ರಗ್ ಅಬ್ಯೂಸ್ ಏನ್ ನಡೀತಾ ಇದೆ ರಾಜ್ಯದಲ್ಲಿ, ಇದನ್ನ ತಡೆಗಟ್ಟಲಿಕ್ಕೆ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.